ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ವೈಷ್ಣವಿ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಏನೇನೆಲ್ಲ ಹೆಡ್ಲೈನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಜಲಸಂಧಿಗೆ ದಿಗ್ಬಂಧನ ವಿಧಿಸಿದ ಅಮೆರಿಕ, ಹೊರ್ಮುಜ್ಗೆ ಟ್ರಂಪ್ ಬೀಗ. ಯಾವ ಹಡಗು ಬಿಡಲ್ಲ, ಇರಾನ್ ಹಡಗು ಹೊಡೆಯುತ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಇದು ಕಡಲ್ಗಳ್ಳತನಕ್ಕೆ ಸಮ ಅಂತ ಇರಾನ್ ಪ್ರತಿಕ್ರಿಯಿಸಿದೆ. ಯುದ್ಧ ಇನ್ನಷ್ಟು ಘೋರ ಆಗಲಿದೆಯಾ? ಕಾದು ನೋಡಬೇಕಿದೆ. ಇದು ಸಂಪುಟ ವಿಸ್ತರಣೆಗೆ ಸರಿಯಾದ ಸಮಯ ಅಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ದೆಹಲಿಗೆ ಹೋದ ಹಿರಿಯ ಶಾಸಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಹರಪೀಠದಿಂದ ವಚನಾನಂದ ಶ್ರೀ ಸ್ವಾಮೀಜಿ ವಜಾ ಪಂಚಮಸಾಲಿ ಟ್ರಸ್ಟ್ ನಿರ್ಧಾರ ತೆಗೆದುಕೊಂಡಿದೆ. ಪೊಲೀಸರ ಜೊತೆ ಸಂಘರ್ಷ. ಉತ್ತರ ಕರ್ನಾಟಕದಲ್ಲಿ ಆರೋಗ್ಯ ಕೇಂದ್ರಗಳು ಕಮ್ಮಿ. ಕಿತ್ತೂರು, ಕಲ್ಯಾಣ ಕರ್ನಾಟಕದಲ್ಲಿ ಆರೋಗ್ಯ ಕೇಂದ್ರ ಕೊರತೆ. ಆರೋಗ್ಯವೇ ಭಾಗ್ಯ ಅಂತೀವಿ, ಅಂತದ್ರಲ್ಲಿ ಆರೋಗ್ಯ ಕೇಂದ್ರಗಳು ಕಡಿಮೆ ಇದ್ದಾವೆ. ಬಾಳೆಹಣ್ಣಿನ ದರ ದಿಢೀರ್ ಕುಸಿತ. ಗ್ರಾಹಕರಿಗೆ ಖುಷಿ, ಬಾಳೆ ಬೆಳೆಗಾರರಿಗೆ ಸಂಕಷ್ಟ. ಹೌದು, ಗ್ರಾಹಕರಿಗೆ ಖುಷಿ ಕೊಡುವಂತ ವಿಚಾರ ಆದ್ರೆ ಬಾಳೆ ಬೆಳೆಗಾರರಿಗೆ ಸಂಕಷ್ಟ ತರುವಂತ ವಿಚಾರನೇ ಇದು. ಯಾಕಂದ್ರೆ ಪ್ರತಿ ಕೆಜಿಗೆ ಕನಿಷ್ಠ 15 ರೂಪಾಯಿ ಇಳಿಕೆ ಕಂಡಿದೆ. ಮೋದಿ ಅಧಿಕಾರದಲ್ಲಿ ಮಹಿಳಾ ಮೀಸಲು ಸಾಕಾರ. ರಾಜಕೀಯದಲ್ಲಿ ಹೆಚ್ಚು ಮೀಸಲು ಸಿಕ್ಕರೆ ಹೆಚ್ಚು ಶಕ್ತಿ. ಡಾಕ್ಟರ್ ಸುಶೀಲಮ್ಮ ಅವರು ಈ ಮಾತನ್ನ ಹೇಳಿದ್ದಾರೆ. ನಿರುದ್ಯೋಗಿ ಪತಿ ಕಡೆಯಿಂದ ಜೀವನಾಂಶ ಹೆಚ್ಚಳ ಅಸಾಧ್ಯ ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಶಾಸಕರೇ ಭೂ ಸ್ವಾಧೀನ ನೋಟಿಸ್ ಹಿಂಪಡೆಯಿರಿ. ಯೋಜನೆಯಿಂದ ದೇವಾಲಯ, ದರ್ಗಾ, ವಸತಿ ಸ್ಥಳ ಸ್ವಾಧೀನ ಕೈಬಿಡಿ. ದಲಿತ ಮುಖಂಡ ಶಿವಕುಮಾರ್ ಸ್ವಾಮಿ ಆಗ್ರಹಿಸಿದ್ದಾರೆ. ಬಿಡದಿ ಸೊಸೈಟಿ ಕೈ ಮೇಲು ಕೈ. ಅಕ್ಕಪಕ್ಕದ ಮನೆ ಬೆಕ್ಕುಗಳ ಪ್ರಣಯ. ಪೊಲೀಸ್ ಪಂಚಾಯಿತಿ. ಹುಟ್ಟಿದ 4 ಮರಿ ತಮಗೆ ಬೇಡ ಎಂದು ಜಗಳ. 2 ಮನೆಗೆ ತಲಾ 2 ಮರಿ ಹಂಚಿದ ಪೊಲೀಸರು. ಒಟ್ಟಿನಲ್ಲಿ ಜಗಳ ಬಗೆಹರಿದಿದೆ. ಒಂದೊಂದು ಮನೆಗೆ 2 ಬೆಕ್ಕನ್ನ ಕೊಟ್ಟಿದ್ದಾರೆ. ಮೀಸಲಾತಿ ಸ್ತ್ರೀ ಸಬಲೀಕರಣಕ್ಕೆ ಮುನ್ನುಡಿ. ಶೋಭಾ ಕರಂದ್ಲಾಜೆ. ಮಹಿಳಾ ಮೀಸಲಾತಿ ಮೋದಿ ಇಚ್ಛಾಶಕ್ತಿ ಫಲ ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ. ಭಾರತ 2047ಕ್ಕೆ ಅಭಿವೃದ್ಧಿ ಹೊಂದಿದ ದೇಶವಾಗಲಿದೆ ಎಂದು ಬಿವೈ ವಿಜಯೇಂದ್ರ ಅವರು ಹೇಳಿದ್ದಾರೆ. 2 ಮದುವೆ, ಮತ್ತೊಬ್ಬಳ ಜೊತೆ ಎಂಗೇಜ್ಮೆಂಟ್ ಆಗಿದ್ದ ಟೆಕ್ಕಿಗೆ ಥಳಿತ. ನಾಪತ್ತೆಯಾದ ಮನ್ಮಥ ಟೆಕ್ಕಿಗೆ ಪೊಲೀಸರ ಹುಡುಕಾಟ. ಒಂದು ಮದುವೆ ಆಗೋದಕ್ಕೆ ಹುಡುಗರಿಗೆ ಹುಡುಗಿ ಸಿಗ್ತಿಲ್ಲ, ಅಂಥದ್ರಲ್ಲಿ ಇವರು 2 ಮದುವೆ ಮತ್ತೆ ಇನ್ನೊಬ್ಬರ ಜೊತೆ ಎಂಗೇಜ್ಮೆಂಟ್. ಮದುವೆ ಮಾಡಬೇಕಾದ್ರೆ ಹುಷಾರಾಗಿರಿ. ಸಂಚಾರ ನಿಯಮ ಉಲ್ಲಂಘನೆ. ನಿತ್ಯ 19,000 ಪ್ರಕರಣ ದಾಖಲು. ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಆಧರಿಸಿ ದಂಡ ಸಂಗ್ರಹ ಮಾಡಲಾಗಿದೆ. ದಾವಣಗೆರೆ ಫಲಶ್ರುತಿ. ಕಾಂಗ್ರೆಸ್ನ ಮುಸ್ಲಿಂ ದಂಗಲ್. ಬೆಂಗಳೂರು ಮುಂಬೈ ವಂದೇ ಭಾರತ್ ಸ್ಲೀಪರ್ ರೈಲಿಗೆ ಅಸ್ತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮನವಿಗೆ ಮನ್ನಣೆ ನೀಡಲಾಗಿದೆ. ಹೆಗಡೆ ಮಾತು ಕೇಳಿದ್ರೆ ಬಹುಶಃ ಸಿಎಂ ಆಗ್ತಿದ್ದೆ. 80ಕ್ಕೆ ಕಾಲಿಟ್ಟ ಮೇಲ್ಮನೆ ಸಭಾಪತಿ ಹೊರಟ್ಟಿ ಮನದಾಳದ ಮಾತು ಇದಾಗಿದೆ. ಹಿರಿಯರ ಸದನಕ್ಕೆ ಬಂದು 50 ವರ್ಷ ಕಳೆದಿದೆ. 2 ತಿಂಗಳಲ್ಲಿ ರಾಜಕೀಯದಲ್ಲಿ ಭಾರಿ ಬದಲಾವಣೆಯಾಗಿದೆ ಅಂತ ಈಶ್ವರಪ್ಪ ಅವರು ಹೇಳಿದ್ದಾರೆ. ಅಧಿಕಾರದ ದಾಹಕ್ಕೆ ಒದ್ದಾಡುತ್ತಿರುವ ರಾಜ್ಯ. ಕೇಂದ್ರಕ್ಕಿಂತ ರಾಜ್ಯದ ಆರ್ಥಿಕ ಸ್ಥಿತಿ ಸದೃಢ. ಅಪಪ್ರಚಾರ ಮಾಡುವ ಬಿಜೆಪಿಗೆ ಸುಳ್ಳೇ ಮನೆದೇವರು ಎಂದು ಸಿಎಂ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ. ಪೇಪರ್ ಅಂಡ್ ಪಾಪರ್ ಸರ್ಕಾರ ಎಂದು ಆರ್ ಅಶೋಕ್ ಗುಡುಗಿದ್ದಾರೆ. ರಾಜ್ಯದ ಖಜಾನೆ ಖಾಲಿ ಮಾಡಿ ಆರ್ಥಿಕ ದಿವಾಳಿಯಾಗಿಸಿದ ಸಾಲರಾಮಯ್ಯ. ಸಿದ್ದರಾಮಯ್ಯ ಅವರು ಹೋಗಿ ಸಾಲರಾಮಯ್ಯ ಆಗಿದ್ದಾರೆ ಅಂತ ಆರ್ ಅಶೋಕ್ ಅವರು ಕುಟುಕಿದ್ದಾರೆ. ವಿರೋಧದ ಮಧ್ಯೆಯೂ ಮಂತ್ರಾಲಯ ಮಠಕ್ಕೆ ಮಂಜೂರಾದ ಜಾಗದ ಹದ್ದುಬಸ್ತು. ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ ಯಶಸ್ವಿ ಕಾರ್ಯಾಚರಣೆ ನಡೆದಿದೆ. ಸಂಪುಟ ಸರ್ಜರಿಗೆ ಮೇ 15ರೊಳಗೆ ಮುಹೂರ್ತ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಪರೋಕ್ಷ ಸಮ್ಮತಿ ಸಿಕ್ಕಿದೆಯಾ? ಯಾರೆಲ್ಲ ಶಾಸಕರು ದೆಹಲಿಯಲ್ಲಿದ್ದಾರೆ? ಸ್ವಾಮೀಜಿ ಜೊತೆಗಿನ ಕೇಸ್ ಇಲ್ಲಿಗೆ ಬಿಡಿ. ಸಂತ್ರಸ್ತೆ ಉಲ್ಟಾ ಹೊಡೆದಿದ್ದಾರೆ. ರಾಜ್ಯದಲ್ಲಿ ವರ್ಗಾವಣೆ ಸುಗ್ಗಿ ಆರಂಭ. ಮೇ ಅಂತ್ಯದವರೆಗೆ ಸರ್ಕಾರಿ ನೌಕರರ ವರ್ಗಾವಣೆ ಅಧಿಸೂಚನೆ. ರಾಜ್ಯದಲ್ಲಿ 3 ತಿಂಗಳಲ್ಲಿ 10,170 ಕಾಡ್ಗಿಚ್ಚಿನ ಪ್ರಕರಣಗಳು ದಾಖಲಾಗಿವೆ. ಬೆಂಕಿ ನಿಯಂತ್ರಣಕ್ಕೆ ನೀರಿನ ಲಭ್ಯತೆ ಸ್ಥಳ ಗುರುತು. ಸರ್ಕಾರ. ಫಲಿತಾಂಶದ ಬಳಿಕ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗಲಿದೆ ಅಂತ ಬಿವೈ ವಿಜಯೇಂದ್ರ ಅವರು ಹೇಳಿದ್ದಾರೆ. ಮಂಡ್ಯದಲ್ಲಿ 500 ಎಕರೆ
ಆಟೋಮೋಟಿವ್ ಕೇಂದ್ರ ಕೈಗಾರಿಕಾ ಹಬ್ ಸ್ಥಾಪನೆಯಾಗಲಿದೆ. ಕೇಂದ್ರ ಸಚಿವರಾದ 2 ವರ್ಷ ನಂತರ ವಿಧಾನಸೌಧಕ್ಕೆ ಎಂಬಿ ಪಾಟೀಲ್ ಜೊತೆ ಸಕಾರಾತ್ಮಕ ಚರ್ಚೆ ನಡೆದಿದೆ. ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ನಂತರ 2 ವರ್ಷಗಳ ನಂತರ ಎಚ್.ಡಿ. ಕುಮಾರಸ್ವಾಮಿಯವರು ಇದೇ ಮೊದಲ ಬಾರಿಗೆ ವಿಧಾನಸೌಧಕ್ಕೆ ಭೇಟಿ ನೀಡಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನು IPL ಟೈಮ್ ಸನ್ಗೆ ಇಶಾನ್ ಥಾರ್ ಗೆಲುವು. ಹೈದರಾಬಾದ್ 216 ರನ್, RR 159 ರನ್ ಅನ್ನ ಗಳಿಸಿತು. ಪ್ರಫುಲ್ ಸಖೀಬ್ಗೆ 4 ತಲಾ ವಿಕೆಟ್ ಸಿಕ್ಕಿದೆ. ತುಂಬಾ ನಿನ್ನೆ ಮ್ಯಾಚ್ ಅಲ್ಲಿ ಮಿಂಚಿದ್ದು ಅಂದ್ರೆ ಪ್ರಫುಲ್ ಅವರು. ಸೋಲುಂಟವರಲ್ಲಿ ಗೆಲ್ಲುವವರು ಯಾರು? ಚೆಪಾಕ್ನಲ್ಲಿಂದು CSKಗೆ KKR ಸವಾಲು. ಕೊಹ್ಲಿಗೆ ಗಾಯದ ಸಮಸ್ಯೆ, ಅಭಿಮಾನಿಗಳಲ್ಲಿ ಆತಂಕ. ಇದಾಗಿತ್ತು ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಹೆಡ್ಲೈನ್ಸ್. ಇನ್ನಷ್ಟು ಸಮಗ್ರ ಸುದ್ದಿಗಳಿಗಾಗಿ ಓದಿ ಸಂಯುಕ್ತ ಕರ್ನಾಟಕ.